ಹಲೋ, ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಚಂದ್ರಪೇಟೆಯಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನಮ್ಮ ಚಿಕ್ಕಮ್ಮನ ಮಗ. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 17 ಹಾ 11 ಓಕೆ 1997. 97. ಓಕೆ, ಹುಟ್ಟಿ ಟೈಮು 1997. ಎಷ್ಟು? 4:15ನಾ? ಅಲ್ಲ, 10:30 ರಾತ್ರಿ 10:30. ರಾತ್ರಿ 10:30ನಾ? ಓಕೆ ಮೇಡಮ್, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ ಮೇಡಮ್ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಮಿಥುನ ರಾಶಿ ಆರಿದ್ರ ನಕ್ಷತ್ರ ಬರುತ್ತೆ. ಹಾ, ಏನ್ ಮಾಡ್ತಾರೆ, ಏನ್ ಪ್ರಶ್ನೆ? ಅವರು ಅದೇ ಹೋಟ್ಲು ಮಾಡ್ಬೇಕು ಅಂತಾರೆ, ಅದೇ ತೆಳ್ಳಗಾಡಿಲಿ ಮಾಡ್ಬೋದಾ? ಅವ್ರು ತುಂಬಾ ದುಡ್ಡು ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಹೌದ್ರಾ? ನೋಡಿ, ಇವ್ರಿಗೆ ಹೋಟೆಲ್ ಮಾಡೋದಕ್ಕೆ ಓಕೆ, ಬಟ್ ಇವ್ರಿಗೆ ಗ್ರಹಗಳು ತುಂಬ ಕೆಟ್ಟಿದ್ದಾರೆ. ಯಾಕಂದರೆ ಲಗ್ನ ಬಂದು ಇವ್ರದ್ದು ಕಟಕ ಲಗ್ನ, ಲಗ್ನಾಧಿಪತಿ ಚಂದ್ರ ಕೆಟ್ಟಿದ್ದಾರೆ. ಅದೇ ರೀತಿ ಕುಟುಂಬದಲ್ಲಿ ಸ್ವಲ್ಪ ತುಂಬ ತೊಂದರೆಗಳಾಗ್ತಾ ಇರುತ್ತೆ. ಅದನ್ನು ಹೇಳುತ್ತೆ. ಇವಾಗ ಇವ್ರಿಗೆ ನಡೀತಾ ಇರೋದು ಶನಿ ದಶೆ ನಡೀತಾ ಇದೆ. ಬಟ್ ಈ ಟೈಮ್ಗೆ ಶನಿ ಚೆನ್ನಾಗಿದ್ದಾನೆ, ಒಳ್ಳೆ ಜಾಗದಲ್ಲಿದ್ದಾನೆ ಅಂದ್ಕೊಳ್ಳಿ. ಬಟ್ ಎಲ್ಲೋ ಒಂದು ಕಡೆ ದುಡ್ಡು ಏನು, ಶುಕ್ರ ಮತ್ತು ಕುಜ ಇವರು ಕೂಡ ಕೆಟ್ಟಿದ್ದಾರೆ. ಮನೇಲಿ ಜಗಳಗಳು, ಕದನಗಳು, ಕುಟುಂಬದಲ್ಲಿ ತುಂಬ ಮನಸ್ತಾಪಗಳು ಇದೆಲ್ಲ ನಡೀತಾ ಇರುತ್ತೆ. ದುಡ್ಡು ಲಾಸ್ ಮಾಡ್ಕೊಳ್ತಾ ಇರ್ತಾರೆ, ಎಲ್ಲೂ ದುಡ್ಡು ಸೇರೋದಿಲ್ಲ. ಸಾಲ ಮಾಡ್ಕೊಳ್ಳೋ ಪರಿಸ್ಥಿತಿ ಕೂಡ ಬರ್ಬೋದು, ಮಾಡ್ಕೊಂಡಿರ್ಬೋದು. ಇದನ್ನು ಹೇಳುತ್ತೆ. ಬಟ್ ಇವರು ಈಗ ಹೋಟೆಲ್ ಅಂತ ಬಂದಾಗ ಮಾಡ್ಬೋದು. ಹೋಟೆಲ್ಗೆ ಏನು ತೊಂದರೆ ಇಲ್ಲ. ಬಟ್ ಅಲ್ಲಿ ತಳ್ಳೋ ಗಾಡಿ ಹೋಟೆಲು ಅಂದರೆ ಪರವಾಗಿಲ್ಲ, ಮಾಡ್ಕೊಳ್ಬೋದು. ಕೆಲವೊಂದು ಗ್ರಹಗಳಿಗೆ ಸಂಬಂಧಪಟ್ಟಂತಹ ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಂತಂದರೆ ಅದರಲ್ಲೂ ಕೈ ಸುಟ್ಕೊಳ್ತಾರೆ. ಹಾಗಾಗಿ ಅದು ನಮ್ಮ ಒಂದು ಸಂಸ್ಥೆಗೆ ಕರೆ ಮಾಡಿದ್ರೆ ಖಂಡಿತ ಪರಿಹಾರವಾಗಿ 2 ಬ್ರೇಸ್ಲೆಟನ್ನು ಕೊಡ್ತೀವಿ, ಕೈಗೆ ಹಾಕ್ಕೊಳ್ಳೋಕೆ ಹೇಳಿ. ಒಂದು ಫೈನಾನ್ಸ್ ಇಂಪ್ರೂವ್ಮೆಂಟ್ ಆಗೋದಕ್ಕೆ, ಅಭಿವೃದ್ಧಿ ವ್ಯಾಪಾರ ಆಗೋದಕ್ಕೆ ಕೆಲವೊಂದು ಸ್ಟೋನನ್ನು ಕೊಡ್ತೀವಿ, ಅದು ಕೂಡ ಇಟ್ಕೊಳ್ಳೋಕೆ ಹೇಳಿ. ಬಟ್ ಕೆಟ್ಟಿರೋ ಗ್ರಹಕ್ಕೆ ಸಂಬಂಧಪಟ್ಟಂತೆ ಪರಿಹಾರ ಮಾಡ್ಕೋಬೇಕು. ಹೌದು, ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮೇಡಮ್. ನಿಮಗೆ ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾರೆ.